ಸಂಜು ವೆಟ್ಸ್ ಗೀತಾ ಎರಡನೇ ಅವತರಣಿಕೆ ಜನವರಿ 10ನೇ ತಾರೀಕು ಹೊಸ ವರ್ಷಕ್ಕೆ ಮೊಟ್ಟ ಮೊದಲ ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇರೋದು, ಬಿಡುಗಡೆ ಆಗ್ತಾಯಿದೆ. ನಾವೆಲ್ಲರೂ ಇದರ ನಿರ್ದೇಶಕ ನಾಗಶೇಖರ್ ಅವರು, ಛಲವಾದಿ ಕುಮಾರ್ ಅವರು, ನಾಯಕ ನಟ ಎಲ್ಲರೂ ಗೆಳೆಯರು, ಶ್ರೀನಗರ ಕಿಟ್ಟಿಯವರು, ಅರುಣ್ ಸಾಗರ್ ಅವರು ಎಲ್ಲರ ಸಹಕಾರದಿಂದ ನಾನು ಇದರಲ್ಲಿ ಒಂದು ಪಾತ್ರ ವಹಿಸಿದ್ದೀನಿ. ಪಾತ್ರ ಅಂದರೆ ಒಂದು ಬರಹಗಾರನಾಗಿ ಕಥೆಯಿಂದನೂ ನಾಗಪ್ಪನ ಕನಸಿಗೆ ಕೂತಿದ್ದೀನಿ. ಈ ಸಿನಿಮಾ ಬಗ್ಗೆ ಒಬ್ಬ ರೈಟ್ರಾಗಿ ಹೇಳಬೇಕು ಅಂದರೆ ಈ ಸಿನಿಮಾದಲ್ಲಿ ಏನಿಲ್ಲ ಅಂತ ಹೇಳ್ಬಿಡ್ತೀನಿ ಮೊದಲು. ಯಾಕಂದರೆ ಪ್ರೇಕ್ಷಕರಿಗೆ ಸಿನಿಮಾದಲ್ಲಿ ಏನಿದೆ ಅನ್ನೋದಕ್ಕಿಂತ ಇವತ್ತಿನ ಕಾಲಘಟ್ಟದಲ್ಲಿ ಏನಿಲ್ಲ ಅನ್ನೋದು ತುಂಬ ಮುಖ್ಯವಾಗಿದೆ. ಈ ಸಿನಿಮಾದಲ್ಲಿ 2671 ಲೀಟರ್ ರಕ್ತ ಹರಿಯಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ರಕ್ತ ಹರಿದೇ ಹೋದರೆ ಸಿನಿಮಾ ಆಗಲ್ಲ. ಒಂದೇ ಒಂದು ಡ್ರಾಪ್, ಒಂದು ಹನಿ ಈ ಸಿನಿಮಾದಲ್ಲಿ ರಕ್ತ ಚರಿತ್ರೆ ಇಲ್ಲ, ರಕ್ತ ಇಲ್ಲ. ಈ ಸಿನಿಮಾದಲ್ಲಿ ನಾಯಕ ನಟನನ್ನು ಯಾವುದೇ ಪ್ರಾಣಿಗೆ ಹೋಲಿಸಲಾಗಿಲ್ಲ. ನಾಯಕ ನಟ ಅಪ್ಪಟ ಮನುಷ್ಯನಾಗಿದ್ದಾನೆ, ಮನುಷ್ಯನಾಗಿರುವ ಒಂದು ಸಿನಿಮಾ. ಈ ಸಿನಿಮಾದಲ್ಲಿ ಅನೈತಿಕ ಸಂಬಂಧಗಳಿಲ್ಲ, ಮನೆಯೊಂದು 3 ಬಾಗಿಲು ಇಲ್ಲ. ಈ ಸಿನಿಮಾದಲ್ಲಿ ದ್ವೇಷ ಇಲ್ಲ. ಈ ಸಿನಿಮಾದಲ್ಲಿ ಯಾರೂ ಬಟ್ಟೆಯನ್ನು ಬಿಚ್ಚುವುದಿಲ್ಲ, ಎಲ್ಲರೂ ಬಟ್ಟೆಯನ್ನು ಉಡಿಸ್ತಾರೆ. ಈ ಸಿನಿಮಾದಲ್ಲಿ ಈ ಸಿನಿಮಾ ಬಟ್ಟೆಯ ಕುರಿತಾದ ಸಿನಿಮಾ. ಈ ಸಿನಿಮಾದಲ್ಲಿ ಕಂಡವ್ರ ಮನೆ ಹೆಣ್ಣು ಮಕ್ಕಳು ಬಟ್ಟೆ ಬಿಚ್ಚುವಂಥ ಒಂದೇ ಒಂದು ಅಶ್ಲೀಲವಾದಂಥ ಡೈಲಾಗ್ ಇಲ್ಲ. ಇದು ನಮ್ಮ ಪ್ರೊಡ್ಯೂಸರ್ಗೆ ಆಗಿ ಬರಲ್ಲ, ಡೈರೆಕ್ಟ್ರು ಒಪ್ಕೊಳ್ಳಲ್ಲ. ಡೈರೆಕ್ಟ್ರು ಮಾಡಿರೋ ಸಿನಿಮಾ ಎಲ್ಲ ಮೈನಾ, ಸಂಜು ವೆಟ್ಸ್ ಗೀತಾ, ಈ ಥರದ್ದು ಒಂದು ಹೊಸ ಬಗೆಯನ್ನು ಕಟ್ಟಿಕೊಟ್ಟಂಥ ಟ್ರೆಂಡ್ ಸೆಟ್ಟರ್ ಡೈರೆಕ್ಟ್ರು. ಆ ಥರ ಇರುವಾಗ ಈ ಸಿನಿಮಾದಲ್ಲಿ ತುಂಬ ವಿಷಯಗಳಿಲ್ಲ. ಈ ವಿಷಯದಲ್ಲಿ ಕತ್ಲೆ ಇಲ್ಲ. ಕತ್ಲೆ ಆಫ್ ಸ್ಕ್ರೀನ್ ಆಫು, ಕತ್ಲೆ, ಸ್ಲೋ ಮೋಷನ್ ಶಾಟು, ಒಬ್ರಿಗೊಬ್ರಿಗೆ ಬಂದರು 300 ಜನಕ್ಕೆ ಇಲ್ಲಿ ಯಾರೂ ಹೊಡೆಯಲ್ಲ. ಈ ಸಿನಿಮಾದಲ್ಲಿ ಇವತ್ತಿನ ಶುದ್ಧ ಸೂತ್ರಗಳು ಅಂತೇನಿದೆಯೋ, ವೈಲೆನ್ಸ್, ಇವತ್ತಿನ ಕಾಲಘಟ್ಟದಲ್ಲಿ ಹಿಂಸೆ ಇಲ್ಲದೆ, ರಕ್ತ ಇಲ್ಲದೆ, ಅನೈತಿಕ ಸಂಬಂಧ ಇಲ್ಲದೆ, ಒಂದು ಹೆಣ್ಣನ್ನು ಬೆತ್ತಲೆ ಮಾಡದೆ, ಅಶ್ಲೀಲವಾಗಿ ಮಾತನಾಡದೆ, ಹಿಂಸೆಯನ್ನು ವೈಭವೀಕರಿಸದೆ, ಮಾಡುವ ಕೊಲೆಪಾತಕತನವನ್ನು ಸಮರ್ಥಿಸ್ಕೊಳ್ಳದೆ, ಈ ಕಾಲಘಟ್ಟದಲ್ಲಿ 2025 ಜನವರಿ 10ನೇ ತಾರೀಕು ಒಂದು ಸಿನಿಮಾ ತರ್ತಾ ಇರೋದೆ ನನ್ನ ಪ್ರಕಾರ ಅತಿ ದೊಡ್ಡ ಚಾಲೆಂಜ್ ಈ ಜಗತ್ತಿನ ಒಂದು ಸಿನಿಮಾ ತರೋದಕ್ಕೆ. ಅದಕ್ಕೆ ನಿಜವಾಗ್ಲೂ ಈ ಮೇಲೆ ಹೇಳಿದ್ನಲ್ಲ, ಯಾವ್ದ್ಯಾವುದು ಇಲ್ಲ ಅಂತ ಹೇಳಿದ್ನಲ್ಲ, ಕತ್ಲೆ ಇಲ್ಲ, ಈ ಥರದ್ದೆಲ್ಲ ಸಿನಿಮಾ ಮಾಡೋದಕ್ಕೆ ಇವತ್ತು ಈಸಿ ಆದಂಥ ಒಂದು ಸಿದ್ಧಸೂತ್ರ ಸಿಕ್ಕಿರುವಾಗ, ತಾನೇ ಒಂದು ಮಾರ್ಕೆಟಿಗೆ ಬರುವಾಗ, ಒಂದು ಕಮರ್ಷಿಯಲ್ ಮಾಡುವಾಗ, ಇದೇನು ಸಿನಿಮಾ ಕಡಿಮೆ ಬಜೆಟ್ ಸಿನಿಮಾ ಅಲ್ಲ, ಹಂಗಂತ ಇಂಟಲೆಕ್ಚುಯಲ್ ಸಿನಿಮಾ ಅಲ್ಲ, ದಯವಿಟ್ಟು ದುಡ್ಡು ಕೊಟ್ಟು ನೋಡಬೇಕಾದಂಥ ಸಿನಿಮಾ, ಬುದ್ಧಿಜೀವಿಗಳ ಸಿನಿಮಾ ಅಲ್ಲ. ಈ ಥರದೊಂದು ಸಿನಿಮಾ ಮಾಡೋದಕ್ಕೆ ಒಂದು ಚಾಲೆಂಜ್ ಬೇಕು. ಈ ಥರದೊಂದು ಸಿನಿಮಾ ರೂಪಿಸೋದಕ್ಕೆ ಒಂದು ಚಾಲೆಂಜ್ ಬೇಕು. ಹಾಗಾದರೆ ಈ ಸಿನಿಮಾದಲ್ಲಿ ಏನಿದೆ, ಯಾಕೆ ನೋಡ್ಬೇಕು ಆಡಿಯನ್ಸು? ಈ ಸಿನಿಮಾದಲ್ಲಿ ಒಂದು ಉಸಿರಾಟ ಇದೆ. ಸಿನಿಮಾ ಚಿತ್ರರಂಗದಲ್ಲಿ ಕೂತ್ಕೊಂಡು ನೋಡ್ತಾ ಇರೋರಿಗೆ ಪಕ್ಕದಲ್ಲಿ ಕೂತಿರೋರು ಉಸಿರಾಟ ಕೇಳುವಷ್ಟು ಒಂದು ಸಂಗೀತದ ನಿನಾದ ಇದೆ, ಒಂದು ಉಸಿರಾಟ ಇದೆ. ಇದು ಒಂದು ಉಸಿರಾಟದ ಸಿನಿಮಾ. ಒಬ್ಬ ಆರ್ಟ್ ಡೈರೆಕ್ಟ್ರು ಕೂಡ ಬಂದು ಕಥೆ ಒಳಗಡೆ ಇನ್ವಾಲ್ವ್ ಆಗಿ ಒಂದೊಂದು ಫ್ರೇಮನ್ನು ಕಥೆಗೆ ತಗೊಂಡೋಗಿ ಕಲಾ ನಿರ್ದೇಶನ ಮಾಡಿರೋ ಸಿನಿಮಾ. ಒಬ್ಬ ನಿರ್ದೇಶಕ ಇಷ್ಟೆಲ್ಲದರ ಜಂಜಾಟಗಳ ನಡುವೆ, ಇನ್ನೊಂದರ ನಡುವೆ ನಾನು ಈ ಥರದೊಂದು ಹೋರಾಟ ಮಾಡ್ತೀನಿ, ಈ ಥರದೊಂದು ಕನಸನ್ನು ಜನರ ಹತ್ರ ತಗೊಂಡೋಗ್ತೀನಿ ಅಂತ ಹೇಳಿರುವ ಸಿನಿಮಾ. ಒಬ್ಬ ನಾಯಕ ನಟ ಶ್ರೀನಗರ ಕಿಟ್ಟಪ್ಪ ಅಭಿನಯ ತರಂಗದಿಂದ ಮೂಲವಾಗಿ ನಾಟಕಗಳನ್ನು ಆಡಿಕೊಂಡು, ರಂಗಭೂಮಿ ಮಾಡಿಕೊಂಡು ಇದೆಲ್ಲ ಮಾಡ್ತಾರೆ, ಹೋಗ್ಬಿಡಿ, ಇದನ್ನೆಲ್ಲ ಮಾಡ್ಕೊಂಡು ಬಂದಿರೋಂಥ ಒಬ್ಬ ಶ್ರೀನಗರ ಕಿಟ್ಟಿಯವರು ಒಂದು ಉಸಿರಾಟನ ಪ್ರತಿಕ್ರಿಯಿಸಬೇಕು, ಒಂದು ಉಸಿರಾಟನ ಆ್ಯಕ್ಟ್ ಮಾಡಬೇಕು. ಶಿಡ್ಲಘಟ್ಟದ ಒಬ್ಬ ಹುಡುಗ ಒಂದು ರೇಷ್ಮೆ ನೂಲಿನ ಪ್ರಕ್ರಿಯೆ ಯಾರಿಗಾದ್ರೂ ಗೊತ್ತಿದ್ದರೆ, ಒಂದು ರೇಷ್ಮೆ ಹುಳುವಿನ ಕಥೆ ಗೊತ್ತಿದ್ದರೆ, ಬಹುಶಃ ನಾವೆಲ್ಲರೂ ಹಳ್ಳಿಗಾಡಿಂದ ಬಂದಿರ್ತೀವಿ, ಒಂದು ಮೂಲ ಸ್ತರಗಳಿಂದ ಬಂದಿರ್ತೀವಿ, ಒಂದೊಂದು ಪ್ರತಿಭೆಯನ್ನು, ಒಂದೊಂದು ಜನಪದವನ್ನು ನೋಡ್ಕೊಂಡು ಬಂದಿರ್ತೀವಿ. ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಗುವಾಗ ನಮ್ಮನ್ನು ನಾವು ಕಾಂಪಿಟೇಷನ್ ಮಾಡ್ಕೊಂಡಿರ್ತೀವಿ, ಸ್ಪರ್ಧೆಗಳಿಗೆ. ಅದಾಗುವಾಗ ಏನೆಲ್ಲ ಪ್ರಚಲಿತವಾಗಿ ನಡೆಯುತ್ತೆ,
ಅಪ್ಪಟವಾದ ಒಂದು ಪ್ರೀತಿಯ ಸಿನಿಮಾ, ಅಪ್ಪಟವಾದಂಥ ಒಂದು ಪ್ರೇಮದ ಸಿನಿಮಾ. ಈ ಸಿನಿಮಾ ನೋಡುವಾಗ ಪಕ್ಕದಲ್ಲಿ ಕೂತ ಮಕ್ಕಳ ಕಣ್ಣನ್ನು ಪೋಷಕರು ಮುಚ್ಚುವಂಥ ಒಂದು ಅಸಭ್ಯವಾದ ಯಾವುದೇ ವಿಷಯ ಇಲ್ಲ. ಮೊಟ್ಟ ಮೊದಲಿಗೆ ಈ ಥರ ಸಿನಿಮಾ ಮಾಡೋದು ಕಷ್ಟ. ಇವತ್ತಿನ ಸಿನಿಮಾಗಳಲ್ಲಿ ತೆರೆ ಮೇಲೆ ರಕ್ತ, ಅವು ಯಾವ ಹುಲಿ ಬಂದ್ಬಿಡ್ತವೆ, ಇನ್ನೇನೋ ಆಗ್ಬಿಡ್ತವೆ ಅಂತ ತಕ್ಷಣ ಪಕ್ಕದಲ್ಲಿರೋರು ಕಣ್ಣು ಮುಚ್ಚಬೇಕಾಗುತ್ತೆ, ಮಕ್ಳು ಕಣ್ಣು ಮುಚ್ಚಬೇಕಾಗುತ್ತೆ, US ಸರ್ಟಿಫಿಕೇಟ್ ತೊಗೊಬಂದಿದ್ರು. ಈ ಥರದ್ದೊಂದು ಸಿನಿಮಾ ರೂಪಿಸಿದ್ದೀವಿ. ಒಂದು ರೇಷ್ಮೆ ನೂಲಿನ ಒಂದು ಕಥೆ ಇದೆ, ಒಂದು ಹಂದರ ಇದೆ, ಒಂದು ತ್ಯಾಗ ಇದೆ, ಒಂದು ಸಂಗೀತದ ಒಂದು ದೊಡ್ಡ ಮಜಲಿದೆ, ಸಂಗೀತದ ಒಂದು ಮಜಲಿದೆ. ನಾಗಶೇಖರ್ ಅವ್ರ ಸಿನಿಮಾ, ಶ್ರೀನಗರ್ ಅವ್ರ ಕಿಟ್ಟಿಯ ಸಿನಿಮಾ, ಸಂಜು ವೆಡ್ಸ್ ಗೀತ ನೋಡಿದ್ದೀರಾ ನೀವು. ಒಂದು ಮ್ಯೂಸಿಕಲ್ ಪಾರ್ಟ್, ಒಂದು ಸಂಗೀತ ಅನ್ನೋದು ಒಂದು ಸಿನಿಮಾಗೆ ಯಾಕೆ ತಗೊಳುತ್ತೆ ಅಂತ. ಸಿನಿಮಾ ಮುಗಿಸ್ಕೊಂಡು ಹೋಗೋವಾಗ ಒಂದು ಸಿನಿಮಾ ಏನನ್ನ ಕೊಡ್ತು, ಟೇಕ್ ಅವೇ ಅಂತ ನಾವು ಕರಿತೀವಿ. ಒಂದು ಸಿನಿಮಾನ ಮುಗಿಸ್ಕೊಂಡು ಹೋಗೋವಾಗ ಯಾರಿಗೂ ಹೊಡಿಬೇಕು, ಕೊಚ್ಚಬೇಕು, ಕತ್ತರಿಸ್ಬೇಕು, ಯಾರ ಮೇಲೋ ದ್ವೇಷ ತಾರಿಸ್ಬೇಕು. ಬನ್ನಿ ಪ್ಲೀಸ್, ಬನ್ನಿ ಮೇಡಮ್, ಇಲ್ಲ ಬನ್ನಿ. ಪ್ಲೀಸ್ 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 ಪ್ಲೀಸ್, ಪರವಾಗಿಲ್ಲ. ಈ ಸಿನಿಮಾದಲ್ಲಿ ಏನಿಲ್ಲ ಅಂತ ಹೇಳ್ತಾ ಇದ್ದೆ ಮೊದಲಿಗೆ. ಬನ್ನಿ, ನೀವು ಲೆನ್ಸಲ್ಲಿ ಇಲ್ಲ, ಬನ್ನಿ. ಒಂದು ಸಿನಿಮಾ ನೋಡೋದ್ಮೇಲೆ ಏನನ್ಸುತ್ತೆ? ಮಚ್ ತಗೋಬೇಕು ಅನಿಸುತ್ತೆ, ಬಂದೂಕ್ ತಗೋಬೇಕು ಅನಿಸುತ್ತೆ, ಯಾರ ಮೇಲೋ ದ್ವೇಷ ಸಾಧಿಸ್ಬೇಕು ಅನಿಸುತ್ತೆ, ಯಾರನ್ನೂ ಹಿಂಸೆ ಮಾಡಬೇಕು ಅನಿಸುತ್ತೆ. ಈ ಥರದ್ದಲ್ಲದ ಒಂದು ಸಿನಿಮಾ. ಈ ಸಿನಿಮಾ ನೋಡಿ ಹೊರಗಡೆ ಬಂದ ಪ್ರೇಕ್ಷಕನಿಗೆ ಪ್ರೀತಿಸಬೇಕು ಅನಿಸುತ್ತೆ. ಒಂದು ಉಸಿರಾಟಕ್ಕಿರುವ ಗೌರವ ಏನು ಅನಿಸುತ್ತೆ. ನಮ್ಮ ಉಸಿರಾಟಕ್ಕಿರುವ ತೂಕ 27 ಗ್ರಾಮ್ ಮಾತ್ರ. ಆ 27 ಗ್ರಾಮ್ನ ತೂಕದ ಅರ್ಥ ಗೊತ್ತಾಗುತ್ತೆ. ಈ ಸಿನಿಮಾದಲ್ಲಿ ಅಪ್ಪು ಅವರಿದ್ದಾರೆ. ಈ ಈ ಈ ಸಿನಿಮಾದಲ್ಲಿ ಒಂದು ನಾಲೆಡ್ಜ್ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ರೇಷ್ಮೆ ಹುಳುವಿನ ಒಂದು ಕಥೆ ಇದೆ. ಒಂದು ಪ್ರೀತಿಗೋಸ್ಕರ ಒಂದು ಹೆಣ್ಣುಮಗಳು ಏನೆಲ್ಲ ಮಾಡಬಲ್ಲಳು ಅನ್ನೋದೊಂದು ಸಾಹಸ ಇದೆ. ಅದೇ ರಚಿತಾರಾಮ್ ಅವರು. ನನಗೆ ರಚಿತಾರಾಮ್ ಅವರು ಅಷ್ಟು ಒಡನಾಟ ಇರಲಿಲ್ಲ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋ ತನಕ. ನಮ್ಮಿಬ್ಬರ ಪರಿಚಯ ಈ ದೇಶದಲ್ಲಿ ಆಗಲಿಲ್ಲ, ಸ್ವಿಟ್ಜರ್ಲ್ಯಾಂಡಲ್ಲಾಯಿತು. ಅಲ್ಲೊಂದು ಸೆಲ್ವಿಕಾ ಅಂತ ಒಂದು ರಾಣಿಯ ಕಥೆ. ಆ ರಾಣಿಯ ಕಥೆ ತೆಗಿಬೇಕು, ಇಲ್ಲಿ ಮಾತಾಡ್ಕೊಂಡು ಹೋಗಿದ್ದೀವಿ, ಎಲ್ಲಿ ತೆಗಿಬೇಕು ಗೊತ್ತಾಗ್ತಾ ಇಲ್ಲ. ನನ್ನ ಪ್ರಕಾರ ನಾಗಶೇಖರ್ ಇಸ್ ಒನ್ ಡೈರೆಕ್ಟರ್ ಸ್ವಿಟ್ಜರ್ಲ್ಯಾಂಡ್ನ ಬಿಡದಿ, ಚನ್ನಪಟ್ಟಣ, ನಾಗಮಂಗಲ ಥರ ತೆಗೆದವ್ರೆ. ಈ ಪ್ರೊಡ್ಯೂಸರ್ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬಿಡೋರು, ಮಾರ್ಕ್ ಕೊಟ್ಬಿಡೋರು, ಇದ್ದಕ್ಕಿದ್ದಂಗೆ ಡೈಲಾಗ್ಸ್ ಕೊಡೋರು. ಅಲ್ಲ ಅಣ್ಣ, ನೀನು ಏನು ನಿಂಗೆ ಅರ್ಥ ಆಗ್ತಾ ಇಲ್ಲ ಏನು ಅಂತಂದ್ರೆ, ಇದು ಒಂದು ಅಮೃತಾಂಜನ್ ಬಾಟ್ಲಿ ಇಟ್ಕೊಂಡಿರೋರು, ಹತ್ತಿ ಇಟ್ಕೊಂಡಿರೋರು ಕಿವಿಗೆ. ಆ ದುರ್ಗಮವಾದ ಚಳಿ, ತಡ್ಕೊಳ್ಳಾರ್ದಂಥ ರುದ್ರರಮಣೀಯವಾದಂಥ ಚಳಿ ಅದು.